ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನನ್ನ ರೋಟಿನ ಇವತ್ತು ಡ್ರೈ ಫ್ರೂಟ್ಸ್ ಇಂದ ಸ್ಟಾರ್ಟ್ ಆಯಿತು. ನನ್ನ ಮಗಳಂತೂ ಪಾಪ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು. ಹೊರಗಡೆ ಬಂದು ನೋಡಿದ್ರೆ ಮಳೆ ಅಂತೂ ಬರ್ತಾನೆ ಇತ್ತು, ನಿಲ್ತಾನೆ ಇರಲಿಲ್ಲ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಮ್ಯಾಂಗ್ಳೂರ್ ಸ್ಟೋರಿಂದ ತರಿಸಿದಂತಹ ರೆಡಿಮೇಡ್ ಶಾವಿಗೆ ತಿಂದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ನಾನು ಇವಾಗ ಮನೆ ಕೆಲಸ ಮಾಡ್ಕೊಳ್ತಿದ್ದೇನೆ. ನಾನಂತೂ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ತೇನೆ. ಇವಾಗ ನನ್ನ ಮಗಳು ಕೂಡ ಮಲಗಿದ್ಲಲ್ಲ, ಅವಳು ಕೂಡ ಎದ್ದು ಬಂದು ನಾನು ಅವಳಿಗೆ ಕೂಡ ಡ್ರೈ ಫ್ರೂಟ್ಸ್ ಕೊಡ್ತಿದ್ದೇನೆ. ಯಾವಾಗಲೂ ಕೊಡ್ತೇನೆ ನಾನು. ನಂತರ ನಾನು ನನ್ನ ಮಗಳಿಗೆ ಯಾವಾಗಲೂ ಪೀಡಿಶ್ಯೂರ್ ಕೊಡ್ತೇನೆ. ಇವಳಿಗೆ ಇದನ್ನೇ ತುಂಬ ಇಷ್ಟ. ನಾನು ಇದನ್ನು ಇವಳಿಗೆ ಹಾಲಲ್ಲಿ ಕೊಡಲ್ಲ, ನಾನು ಇವಳಿಗೆ ಬಿಸಿ ನೀರಲ್ಲಿ ಕುದಿಸಿ ಇದನ್ನು ಕೊಡ್ತೇನೆ. ಯಾಕಂದರೆ ಇವಳಿಗೆ ಹಾಲಲ್ಲಿ ಕುಡಿಯೋಕೆ ಕಫ ಆಗುತ್ತೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಶಾಪಿಗೆ ಹೋಗ್ತಿದ್ದೇನೆ. ನನ್ನ ಮಗಳನ್ನು ಕೂಡ ನಾನು ಕರ್ಕೊಂಡು ಹೋಗ್ತಿದ್ದೇನೆ. ಯಾಕಂದರೆ ಅವಳಿಗೆ ಸ್ಕೂಲ್ ಇಲ್ಲಲ್ವ, ಅದಕ್ಕೋಸ್ಕರ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತಿದ್ದೇನೆ. ಹೊರಗಡೆ ಬಂದು ನೋಡಿದರೆ ಮಳೆ ಸುರಿತಾನೆ ಇದೆ, ಮಳೆ ನಿಲ್ತಾನೆ ಇಲ್ಲ. ಎಲ್ಲ ವೆಹಿಕಲ್ ಎಲ್ಲ ಅಲ್ಲಲ್ಲಿ ನಿಲ್ಲಿಸಿದ್ದಾರೆ. ನಾನು ಇವತ್ತು ಶಾಪಿಂದ ಬೇಗ ಬಂದೆ. ನಾನಂತೂ ಲಂಚಿಗೆ ಇವತ್ತು ಬಿರಿಯಾನಿ ರೈಸ್ ತಗೊಂಡು ಬಂದಿದ್ದೆ. ನನಗೆ ಬಿರಿಯಾನಿ ರೈಸ್ ಅಂದರೆ ತುಂಬ ಇಷ್ಟ. ನಂತರ ನನ್ನ ಫ್ರೆಂಡ್ ಒಬ್ಬರು ಸ್ವೀಟ್ ಕೊಟ್ಟಿದ್ರು, ಅದು ಕೂಡ ಕೋವಾ ಸ್ವೀಟ್ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಅಂತೂ ನನಗೆ ಇವತ್ತು ಬ್ಲ್ಯಾಕ್ ಟೀ ಕುಡಿಬೇಕು ಅಂತ ತುಂಬ ಅನಿಸ್ತಿತ್ತು, ಅದಕ್ಕೋಸ್ಕರ ನಾನು ಇವತ್ತು ಬ್ಲ್ಯಾಕ್ ಟೀ ಇಟ್ಟೆ. ನಂತರ ಬಿಸ್ಕೆಟ್ ಜೊತೆ ಅದನ್ನು ತಿಂದೆ. 7 o'clock ನಮ್ಮ ಹಸ್ಬೆಂಡ್ ಬಂದು ಅವರಂತೂ ಚಿಕನ್ ಲೆಗ್ ಪೀಸ್ ಮತ್ತು ಕಾಟಿ ರೋಲ್ ತಂದಿದ್ದು ತುಂಬ ಚೆನ್ನಾಗಿತ್ತು. ಫೈನಲ್ ಆಗಿ ನಾನು ನೈಟ್ ಡಿನ್ನರ್ಗೆ ಎಗ್ ಸಾರು ಮಾಡಿದ್ದೆ, ಮತ್ತೆ ಅದನ್ನೇ ಊಟ ಮಾಡಿದೆ. ಓಕೆ, ಬಾಯ್ ಬಾಯ್.